ಎಪಿ ಕ್ಯಾಂಪ್ಗಳ ಬ್ಲಾಸ್ಟ್ ರಾಮಲಿಂಗಾರೆಡ್ಡಿ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಜಿಲೆಟಿನ್ ಕಡ್ಡಿಗಳನ್ನು ಬಳಸಿಕೊಂಡು ಎಪಿ ಕ್ಯಾಂಪ್ಗಳನ್ನು ಬ್ಲಾಸ್ಟ್ ಮಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ತನಿಖೆ ನಡೀತಾ ಇದೆ. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿರುವಂಥ ಮಾತು, ದುಷ್ಕರ್ಮಿಗಳ ಮೂಲವನ್ನು ಪತ್ತೆ ಹಚ್ಚಲಾಗುತ್ತಿದೆ. ತನಿಖೆ ವರದಿ ಬಂದ ಬಳಿಕ ನಾವು ಕ್ರಮವನ್ನು ಕೈಗೊಳ್ತೀವಿ. ವಿಧಾನಸೌಧದಲ್ಲಿ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಎಪಿ ಕ್ಯಾಂಪ್ಗಳ ಬ್ಲಾಸ್ಟ್ ಕುರಿತು ತನಿಖೆ ನಡೀತಿದೆ ಅಂತೇಳಿ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ. ಅದು ಜಿಲೆಟಿನ್ನು ಅದೆಲ್ಲ ಉಪಯೋಗಿಸಿದ್ದಾರೆ ಅಂತೇಳಿ ನಮ್ಮ ಅಧಿಕಾರಿಗಳು ಹೇಳಿದ್ರು. ಈಗ ತನಿಖೆ ನಡೀತಾ ಇದೆ. ಅಲ್ಲ, ಅದು ಯಾರಿದ್ದಾರೆ ಏನು ಅದ್ರ ಬಗ್ಗೆ ನನಗೆ ಸ್ಪಷ್ಟ ಮಾಹಿತಿ ಒಂದು ತನಿಖೆ ಆದಮೇಲೆ ಪೊಲೀಸ್ ಇಲಾಖೆಯವರು ಅಥವಾ ನಮ್ಮ ಮ್ಯಾಜಿಸ್ಟ್ರಿಯಲ್ ತನಿಖೆ ಆಗ್ತಾಯಿದೆಯಲ್ಲ, ಮ್ಯಾಜಿಸ್ಟ್ರೇಟ್ ವತಿಯಿಂದ ತನಿಖೆ ಆಗ್ತಾಯಿದೆ. ತನಿಖೆ ವರದಿ ಬಂದ ಮೇಲೆ ನಾನು ಮಾತಾಡ್ತೀನಿ. ಆಗಿದೆ ಹಾನಿ ಆಗಿದೆ. 100% ಆಗಿದೆ. ಜಿಲೆಟಿನ್ನು ಉಪಯೋಗಿಸಿದ್ದಾರೆ ಅಂತ ಹೇಳ್ತಾರೆ. ಬಿಲ್ಡಿಂಗ್ಗಳೆಲ್ಲ ಹಾನಿ ಮಾಡಿದ್ದಾರೆ. ಒಂದು ಜೀಪು ಹಾನಿ ಮಾಡಿದ್ದಾರೆ. 4 ಟೂ ವೀಲರ್ಸ್ ಹಾನಿ ಮಾಡಿದ್ದಾರೆ. ಈಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ. 15ನೇ ತಾರೀಕು ಆಯಿತು ಘಟನೆ. ಆಮೇಲೆ ಸ್ವಲ್ಪ ಗಲಾಟೆಗಳಾದಮೇಲೆ ಇವ್ರು ಹೋಗಿರಲಿಲ್ಲ. ನಿನ್ನೆ ಹೋಗಿ ಕೇಸು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇದಾದಮೇಲೆ ತನಿಖೆ ಪ್ರಾರಂಭ ಆಗುತ್ತೆ. ಅದು ಜಿಲೆಟಿನ್ನು ಅದೆಲ್ಲ ಉಪಯೋಗಿಸಿದ್ದಾರೆ ಅಂತೇಳಿ ನಮ್ಮ ಅಧಿಕಾರಿಗಳು ಹೇಳಿದ್ರು. ಈಗ ತನಿಖೆ ನಡೀತಾ ಇದೆ. ಅಲ್ಲ, ಅದು ಯಾರಿದ್ದಾರೆ ಏನು ಅದ್ರ ಬಗ್ಗೆ ನನಗೆ ಸ್ಪಷ್ಟ ಮಾಹಿತಿ ಒಂದು ತನಿಖೆ ಆದಮೇಲೆ ಪೊಲೀಸ್ ಇಲಾಖೆಯವರು ಅಥವಾ ನಮ್ಮ ಮ್ಯಾಜಿಸ್ಟ್ರಿಯಲ್ ತನಿಖೆ ಆಗ್ತಾಯಿದೆಯಲ್ಲ, ಮ್ಯಾಜಿಸ್ಟ್ರೇಟ್ ವತಿಯಿಂದ ತನಿಖೆ ಆಗ್ತಾಯಿದೆ. ತನಿಖೆ ವರದಿ ಬಂದ ಮೇಲೆ ನಾನು ಮಾತಾಡ್ತೀನಿ.